ಮಂತ್ರಿಗಿರಿಗಾಗಿ ಪಟ್ಟಣ ಸಡಿಲಿಸದ ಶಾಸಕರು. ದೆಹಲಿಯಲ್ಲಿ ಕ್ಲೈಮ್ಯಾಕ್ಸ್ ಹಂತದ ಫೈಟ್ ಜೋರಾಗಿ ನಡೀತಾ ಇದೆ. ಮಂತ್ರಿಗಿರಿಗಾಗಿ ಈಗ ಶಾಸಕರು ತಮ್ಮ ಪಟ್ಟನ್ನ ಸಡಿಲಿಕೆ ಮಾಡ್ತಾ ಇಲ್ಲ. ದೆಹಲಿಯಲ್ಲಿ ಕ್ಲೈಮ್ಯಾಕ್ಸ್ ಹಂತದ ಫೈಟ್. ಸದ್ಯದಲ್ಲೇ ಸಚಿವ ಸಂಪುಟ ಸರ್ಜರಿ ಸಾಧ್ಯತೆ. ಸಿದ್ದರಾಮಯ್ಯ ಸಂಪುಟದಲ್ಲಿ ಬದಲಾವಣೆ ಫಿಕ್ಸ್. ಹಿರಿಯರಿಗೆ ಮನ್ನಣೆ ನೀಡುತ್ತಾ ಹೈಕಮಾಂಡ್? ಹಾಗಾದ್ರೆ ಸಿದ್ದ ಸಂಪುಟ ಸೇರ್ತಾರ ಹಿರಿಯ ಶಾಸಕರು? ಶಾಸಕರ ಆತ್ಮವಿಶ್ವಾಸದ ಹಿಂದಿರುವ ರಹಸ್ಯ ಏನು? ಮೇ 15ರ ಒಳಗೆ ಸಂಪುಟ ಪುನರ್ರಚನೆ ಫಿಕ್ಸ್. ಯಾರಿಗೆಲ್ಲ ಕೊಕ್ಕು ಕೊಡ್ತಾರೆ, ಯಾರಿಗೆಲ್ಲ ಚಾನ್ಸ್ ಕೊಡ್ತಾರೆ? ಹಾಗಾದ್ರೆ ಮಂತ್ರಿಗಳಿಗಾಗಿ ಶಾಸಕರು ತಮ್ಮ ಪಟ್ಟಣ ಸಡಿಲಿಕೆ ಮಾಡ್ತಾ ಇಲ್ಲ. ದೆಹಲಿಯಲ್ಲಿ ಕ್ಲೈಮ್ಯಾಕ್ಸ್ ಹಂತದ ಫೈಟ್ ಒಂದ್ ಕಡೆ ಜೋರಾಗಿ ನಡೀತಾ ಇದೆ. ಇನ್ನು ಸದ್ಯದಲ್ಲೇ ಸಚಿವ ಸಂಪುಟ ಸರ್ಜರಿ ಆಗುವ ಸಾಧ್ಯತೆಗಳಿದ್ದಾವೆ. ಯಾಕೆ ಅಂತಂದ್ರೆ ಈಗ ಶಾಸಕರು ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಏನೇ ಆಗಲಿ ನಾವು ಈ ಒಂದು ಸಚಿವ ಸಂಪುಟ ಪುನರಚನೆಗೆ ಗ್ರೀನ್ ಸಿಗ್ನಲ್ ಕೊಡದೆ ಹೋದ್ರೆ ನಾವು ದೆಹಲಿಯಿಂದ ಯಾವುದೇ ಕಾರಣಕ್ಕೂ ಕೂಡ ರಾಜ್ಯಕ್ಕೆ ಹೋಗೋದಿಲ್ಲ ಅಂತ ಬಿಗಿ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಒಂದು ಸಚಿವ ಸಂಪುಟ ಪುನರಚನೆ ಆಗುವ ಸಾಧ್ಯತೆಗಳಿದ್ದಾವೆ. ಯಾಕೆಂದ್ರೆ 2-3 ಬಾರಿ ಗೆದ್ದು ಶಾಸಕರಾಗಿರ್ತಾರೆ, ತಮಗೂ ಕೂಡ ಸಚಿವ ಆಗಬೇಕು ಅಂತ ಒಂದು ಆಸೆಗಳಿರುತ್ತೆ. ಹಾಗಾಗಿ ಸದ್ಯಕ್ಕೆ ನೀವು ಅವಕಾಶವನ್ನ ಮಾಡಿಕೊಡಬೇಕಾಗುತ್ತೆ. ಜೊತೆಗೆ ನಮ್ಮ ರಿಪೋರ್ಟ್ ಕಾರ್ಡ್ಗಳನ್ನು ಕೂಡ ಪರಿಶೀಲನೆ ಮಾಡಿ ನೀವು ಈ ಒಂದು ಸಚಿವ ಸ್ಥಾನಕ್ಕೆ ನಮಗೆ ಅವಕಾಶವನ್ನ ಮಾಡಿಕೊಡ್ಬೇಕಾಗುತ್ತೆ ಅಂತ ಈಗ ಸದ್ಯಕ್ಕೆ ಸಾಕಷ್ಟು ಶಾಸಕರು ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಹಾಗಾಗಿ ಈಗ ಹೈಕಮಾಂಡ್ ಬೇರೆ ಆಪ್ಷನ್ ಇಲ್ಲ, ಈ ಒಂದು ಸಚಿವ ಸಂಪುಟ ಸರ್ಜರಿ ಮಾಡಲೇಬೇಕಾಗುತ್ತೆ. ಒಂದು ವೇಳೆ ಏನಾದ್ರೂ ಸಚಿವ ಸಂಪುಟ ಪುನರ್ರಚನೆ ಏನಾದ್ರೂ ಆದ್ರೆ ಆಗ ಈ ಒಂದು ನಾಯಕತ್ವ ವಿಚಾರ ಚರ್ಚೆಗೆ ಬರೋದಿಲ್ಲ. ಯಾಕೆಂತಂದ್ರೆ ಸಚಿವ ಸಂಪುಟ ಪುನರ್ರಚನೆ ಆದ್ರೆ ನಾಯಕತ್ವ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ನಾಯಕತ್ವ ಬದಲಾವಣೆ ಬಗ್ಗೆ ಏನಾದ್ರೂ ಚಿಂತನೆ ಮಾಡ್ತಾ ಇದ್ರೆ ಸದ್ಯಕ್ಕಂತೂ ಈ ಒಂದು ಸಚಿವ ಸಂಪುಟ ಪುನರ್ರಚನೆ ಆಗೋದು ಬಹುತೇಕ ಡೌಟ್. ಹಾಗಾದ್ರೆ ನಿನ್ನೆ ಏನೆಲ್ಲ ಮಾತನಾಡಿದ್ದಾರೆ ನೋಡೋಣ. ನಾವು ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ಅಂತಕ್ಕಂಥ ಪ್ರಶ್ನೆ ಎತ್ತಿಲ್ಲ. ನಾವು ಏನಂದ್ರೆ 5 ವರ್ಷದಲ್ಲಿ ಈಗಾಗಲೇ 3 ವರ್ಷ ಮುಗ್ದಿದೆ. ಒಂದು ಬ್ಯಾಚ್ಗೆ ಈಗಾಗಲೇ ಸಾಮಾಜಿಕ ನ್ಯಾಯನೂ ಒಳಗೊಂಡಂತೆ ಹೊಸಬರಿಗೆ ಅವಕಾಶವನ್ನು ಕೊಡುವಂತ ಕೆಲಸವನ್ನು ಆಗಿದೆ. ಅದೇ ರೀತಿಯಾಗಿ ಸ್ವಲ್ಪ ಹಿರಿಕಿರ್ತಕ್ಕಂಥವ್ರು 3 ಟರ್ಮ್ನಿಂದ 5 ಟರ್ಮ್ ಆಗಿರ್ತಕ್ಕಂಥವ್ರು ಕೂಡ ಬಹಳಷ್ಟು ಜನಕ್ಕೆ ಅವಕಾಶಗಳು ಸಿಕ್ಕಿಲ್ಲ. ಅದನ್ನ ಇಲ್ಲಿ ಇರತಕ್ಕಂಥದ್ದು 2 ವರ್ಷದಲ್ಲಿ ಮಾಡಿಕೊಡಿ ಅಂತಕ್ಕಂಥ ಮನವಿಯನ್ನು ಮಾಡಿದ್ವಿ. ನಾನು ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚಾಗಿ ಅವರು ಸಹಾನುಭೂತಿಯಿಂದ ನಮ್ಮ ಮನವಿಯನ್ನ ಕೇಳಿದ್ದಾರೆ. ಅವರ ಬುದ್ಧಿಗೆ ತಾಕುವಂತ ರೀತಿಯಲ್ಲಿ ವಿಚಾರ ಮನ್ನಟ್ಟಾಗಿದೆ. ಬಹುಶಃ ಎಲ್ಲೋ ಒಂದು ಕಡೆಗೆ ಆ ಪ್ರಕ್ರಿಯೆಯನ್ನು ನೋಡಿದಾಗ ಅದನ್ನ ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಮತ್ತೆ ಪಕ್ಷದ ಹಿತದೃಷ್ಟಿಯಿಂದ ಸೂಕ್ತ ನಿರ್ಧಾರವನ್ನ ಎಐಸಿಸಿ ತಗೋತಾರೆ, ಅಧ್ಯಕ್ಷರು ತಗೋತಾರೆ ಅಂತಕ್ಕಂಥ ವಿಶ್ವಾಸ. ಯಾವ್ದ್ರ ಬಗ್ಗೆ ಪ್ರಶ್ನೆ ಬರಲೇ ಇಲ್ಲ, ಅದು ಉದ್ಭವಿಸಲಿಲ್ಲ, ಯಾರು ಪ್ರಸ್ತಾಪನೂ ಮಾಡಿಲ್ಲ. ಸರ್, ನಿಮ್ಮ ಅಧ್ಯಕ್ಷರು ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ ಡೆಲ್ಲಿಗೆ ಬಂದವ್ರಿಗೆಲ್ಲ. ಅಂದ್ರೆ ನೋಡಿ, ಬೇರೆ ಹೇಳಿಕೆ ಕೊಡ್ರೆ ಮಾತ್ರ ಅಲ್ಲ. ನಾವು ಪಕ್ಷದ ಇತಿಮಿತಿನಲ್ಲಿ ನಾವು ಬಂದಿರೋದು ಯಾರ ಹತ್ರ? ಎಐಸಿಸಿ ಅಧ್ಯಕ್ಷರ ಹತ್ರ, ಕರ್ನಾಟಕದವರು. ಅವ್ರ ಹತ್ರ ನಮ್ಮ ಮನವಿಯನ್ನ ಹೇಳ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಅದನ್ನ ಅವರು ಒಪ್ತಾರೆ. ಸೊ ಆ ಮನವಿಯನ್ನ ಮಾಡಿದ್ದೇವೆ. ಇದು ಆಂತರಿಕವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ಏನಾರ ಇದೆ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ. ಆ ಹಿನ್ನೆಲೆಯಲ್ಲಿ ಬಂದು ನಮ್ಮ ಅಧ್ಯಕ್ಷರಿಗೆ ನಾವು ಮನವಿ ಮಾಡಿದ್ವಿ. ಅಲ್ಲೇ ಬೇರೆ ಏನು ಪ್ರಸ್ತಾಪನೂ ಮಾಡಿಲ್ಲ, ಯಾವ ಪ್ರಸ್ತಾಪನೂ ಮಾಡಿಲ್ಲ. ಇದನ್ನ ನಮ್ಮ ಅವಕಾಶವನ್ನ ಕಲ್ಪಿಸ್ಕೊಡಿ ಅಂತಕ್ಕಂಥದನ್ನ ಅವ್ರು ಮಂದಟ್ ಮಾಡಿದ್ವಿ. ಭರವಸೆ ನಮ್ಗೆ ವಿಶ್ವಾಸ ಇದೆ. ಅವರನ್ನ ನಮ್ಮ ಮನವಿಗೆ ಸ್ಪಂದಿಸಿದ್ದಾರೆ ಅಂತಕ್ಕಂಥ ವಿಶ್ವಾಸ. 3 ವರ್ಷ ಪೂರ್ಣ ಆಗೋದ್ರ ಒಳಗಡೆ ನಿರೀಕ್ಷೆ ಮಾಡಬಹುದು ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ? ನಾವು ಅಂದ್ಕೊಂಡಿದ್ದೇವೆ ಆ ತರ 3 ವರ್ಷ ಮುಗಿಯೋದ್ರೊಳಗಾಗಿ ಒಂದು ತೀರ್ಮಾನಕ್ಕೆ ಬರಬಹುದು ಅಂತೇಳಿ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಹಕಾರ ಮತ್ತು ಆಶೀರ್ವಾದ ಜನರ ಸೇವೆಗಳವರಿಗೆಲ್ಲ ಗಮನಕ್ಕೆ ತಂದು ನೀವೇ ಸೂಕ್ತವಾಗಿ ಸಹಾಯ ಮಾಡಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ದಾರೆ. ಅಷ್ಟು ಮಾತಾಡ್ಕೊಂಡು ನಾವು ಬಂದಿದ್ದೀವಿ. 2 ದಿನ ವೇಟ್ ಮಾಡಿ ವೇಣುಗೋಪಾಲ್ ಅವರು ಸೂರ್ಜಿ ಅವರು ಮಾತಾಡ್ಕೊಂಡು ನಾವು ಬೆಂಗಳೂರಿಗೆ ಹೋಗ್ತೀವಿ. ಇನ್ನು ಮೋಸ್ಟ್ಲಿ ಮುಂದಿನ ತಿಂಗಳು 15ನೇ ತಾರೀಕು ರಿಷಬ್ ಆಗ್ಬೋದು ಅಂತ ನಮ್ಮ ವೈಯಕ್ತಿಕ ಅಭಿಪ್ರಾಯ. ಅಲ್ಲ, ಅವ್ರ ಮಾತಲ್ಲ ಅದೇ ವ್ಯಕ್ತ ಆಯ್ತಾ? ಇಲ್ಲ, ಅವ್ರು ಏನಂದ್ರು, ನೀವೆಲ್ಲ ನಿಮಗೂ ಪಾಪ ನೀವೆಲ್ಲ ಬಹಳ ಸೀನಿಯರ್ ಇದ್ರಿ, ಆಯ್ತು ನಾವು ಮಾತಾಡ್ತೀನಿ, ನೀವು ಸಹಾಯ ಮಾಡಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ದಾರೆ. हम करगे साहब को मीट करे, हमें वो करगे साहब अश्योरेंस दिया, आप बहुत सीनियर है, आपको प्रॉब्लम होगा, हम बात करेंगे, सभी जनरल सेक्रेटरी के बात करके सेटरेट करेंगे तो बोल को
ಸರ್ ಇವರು ಬರೇ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಮುಖ್ಯಮಂತ್ರಿ only one point program, only reshuffle, that's all. We will not go for some other subject also. सर क्या आपकी पार्टी के अगर आप लोगों के खिलाफ अगर कोई एक्शन लेते हैं या कोई रिपोर्ट मांगते हैं या नोटिस भेजते हैं तो क्या आप लोग उनका भी जवाब देंगे? क्योंकि ये करना तो हमें कांग्रेस में क्या भी गलत नहीं कर रही, हमें क्या है अच्छा, हमारा प्रॉब्लम क्या है, इश्यू अच्छा है, कौन भी हमको नोटिस नहीं देख सकते, विद इन दी पार्टी लिमिट्स वी आर टेलिंग टू एवरीबॉडी। लेकिन रिपोर्ट ले रहे हैं पर हमें रिपोर्ट दे डालेंगे, दूसरा का पास क्यों लेता, डीके शिवकुमार हमें दे डालेंगे, क्या हम बात कर कोई वो सब सबमिट करेंगे डीके शिवकुमार को, हमारा अध्यक्ष है उसको बोलेंगे हम क्या तुम्हें गलती नहीं किया ना, गलती करे तो एक्शन लेता, हमें क्या क्या चल रहा है हमें बोल डाल दो, बोलेंगे हमें सब बोलेंगे ना। सर अभी जितने लोग आप लोग मिले हैं उनमें से कितने लोग जो है चाहते हैं या आपस में आप लोगों ने बात की है कि कौन मंत्री बनेगा, इसको लेकर? देखो हमें टोटल 30-40 मेंबर्स है टोटल, हम इधर 22 मेंबर्स आपको है, टुमारो और डे टू टुमारो अनदर 5-10 मेंबर्स आ रहे, किसी तो भी बनेंगे मिनिस्टर, वी आर हैप्पी, बट वी मस्ट गिव 25 मेंबर्स, मिनिमम 25 to 30 मेंबर्स मिनिस्टर बना के, तो हमारा डिमांड है। मिनिस्टर दे आर बिकमिंग 3 times 4 times 5 times they are continuing their minister, we are also senior than the minister, that's why we are asking. Surjewala has told me before forming the government, Siddaramaiah government this time, he has told me after 2.5 years we will give chance to everybody like that, he has told me, that's why you are arguing. Sir ಗಮನಕ್ಕೆ ಜನರಲ್ ಸೆಕ್ರೆಟರಿ ಅವರಿಗೆಲ್ಲ ಗಮನಕ್ಕೆ ತಂದು ನಿಮಗೆ ಸದ್ಯಕ್ಕೆ ಶಾಸಕರು ಯಾವುದೇ ಕಾರಣಕ್ಕೂ ಕೂಡ ನಾವು ಪಟ್ಟನ್ನ ಸಡಲಿಕೆ ಮಾಡೋದಿಲ್ಲ, ಮುಖ್ಯವಾಗಿ ಈ ಒಂದು ರೀಶಫಲ್ ಆಗ್ಲೇಬೇಕು ಅಂತ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಜೊತೆಗೆ ಇನ್ನೊಂದು 2 ದಿನದಲ್ಲಿ ಅನೌನ್ಸ್ ಮಾಡುವ ಚಾನ್ಸಸ್ ಕೂಡ ಇದೆ. ಅನೌನ್ಸ್ ಮಾಡಿದ ನಂತರ ನಾವು ಬೆಂಗಳೂರಿಗೆ ಹೋಗ್ತೀವಿ ಅಂತ ಕೂಡ ಕೆಲವೊಂದಿಷ್ಟು ಶಾಸಕರು ಹೇಳ್ತಾ ಇದ್ದಾರೆ. ಆದ್ರೆ ಈಗ ಹೈಕಮಾಂಡ್ಗೆ ಇದು ಒಂದು ದೊಡ್ಡ ತಲೆಬಿಸಿ ಆಗಿದೆ. ಇದನ್ನ ಯಾವ ರೀತಿ ಹೈಕಮಾಂಡ್ ನಿಭಾಯಿಸುತ್ತೆ ಅಂತ ನೋಡ್ಬೇಕಾಗತ್ತೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ಸದ್ಯಕ್ಕೆ ಒಂದು ಕಡೆ ಈ ಒಂದು ಸಚಿವ ಸಂಪುಟ ಪುನರಚನೆ ಆಗಬೇಕು ಅಂತ ಶಾಸಕರು ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಮತ್ತೊಂದು ಕಡೆ ಏನಾದ್ರೂ ಒಂದು ವೇಳೆ ಸಚಿವ ಸಂಪುಟ ಪುನರಚನೆ ಆದ್ರೆ ನಾಯಕತ್ವ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಈ ಎರಡನ್ನೂ ಕೂಡ ಈಗ ಹೈಕಮಾಂಡ್ ಯಾವ ರೀತಿ ನಿಭಾಯಿಸುತ್ತೆ ಅಂತ ಈಗ ಏನು ಈಗಾಗಲೇ ಸಚಿವ ಸಂಪುಟ ಪುನರಚನೆ ಒತ್ತಾಯಿಸಿ ದೆಹಲಿಯಲ್ಲಿ 20ಕ್ಕೂ ಅಧಿಕ ಕಾಂಗ್ರೆಸ್ ಶಾಸಕರು ಬಿಟ್ಟಿರುವಂತದ್ದು. ನಿನ್ನೆ ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಅಧಿಕಾರ ಹಂಚಕ್ಕೆ ಅಂದ್ರೆ ಅದನ್ನ ಸೈಡ್ಗಿಟ್ಟು ನಮ್ಗೆ ಸಚಿವ ಸಂಪುಟ ಪುನರಚನೆ ಮಾಡಿ ಅಂತ ಆಗ್ರಹ ಮಾಡಿದಂತಿದೆ. ಯಾಕೆಂದ್ರೆ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು 3 ವರ್ಷ ಆಗಿದೆ. ಈಗಾಗಲೇ ನೀವು ಭರವಸೆಯನ್ನ ಕೊಟ್ಟಿದ್ರೆ ಅಂದ್ರೆ 2 ವರ್ಷ ಅಥವಾ 2 ವರ್ಷ ಆದ ನಂತರ ಸಚಿವ ಸಂಪುಟ ಪುನರಚನೆ ಆಗುತ್ತೆ, ಎಲ್ಲರಿಗೂ ಕೂಡ ಮಂತ್ರಿಗಿರಿ ಸಿಗುತ್ತೆ ಅಂತ ಭರವಸೆ ನೀಡಿದ್ವಿ. ಆದ್ರೆ ಇಲ್ಲಿವರೆಗೂ ಕೂಡ ಅದನ್ನ ಪೂರೈಸಿಲ್ಲ. ಹಾಗಾಗಿ ಈ ಯಾರ್ಯಾದ್ರು ಅಂದ್ರೆ ಬಾಕಿ ಉಳಿದಿರುವಂತ 2 ವರ್ಷಕ್ಕಾದ್ರೂ ನಮಗೆ ಸಚಿವ ಸಂಪುಟ ಕೊಡಿ, ಅದು ನಮ್ಮಲ್ಲಿ ಎಲ್ಲರಿಗೂ ಕೊಡಿ ಅಂತ, ನಮ್ಮಲ್ಲಿರೋ ಒಂದು ಅಷ್ಟಕ್ಕೆ ಸಚಿವ ಸಂಪುಟ ಕೊಡಿ ಅಂತ ಈಗಾಗಲೇ ಎಐಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ರಾತ್ರಿ ಭೇಟಿಯಾಗಿ ಒತ್ತಾಯ ಹಾಕಿರಂತರು. ಅಂದ್ರೆ ನೀವು ನೀಡಿರುವಂತ ಮಾತನ್ನ ಈಡೇರಿಸಿ, ಯಾಕೆಂದ್ರೆ ಸಾಕಷ್ಟು ದಿನಗಳಿಂದ ನಾವು ಕೂಡ ವೆಯ್ಟ್ ಮಾಡ್ತೀವಿ. ಹಲವು ಬಾರಿ ಹೈಕಮಾಂಡ್ ಭೇಟಿಗೆ ಬಂದರೂ ಕೂಡ ಇನ್ನ ಬಗೆಹರಿಸಿಲ್ಲ. ಈಗಾಗಲೇ ರಾಜ್ಯದಲ್ಲೂ ಕೂಡ ಕೇವಲ ನಾಯಕತ್ವ ಚರ್ಚೆ ಮಾತ್ರ ಆಗ್ತಿದೆ, ಸಚಿವ ಸಂಪುಟ ಪುನರಚನೆ ಬಗ್ಗೆ ಚರ್ಚೆ ಆಗ್ತಿಲ್ಲ. ಅದ್ರ ಬಗ್ಗೆ ಒಂದು ಸೂಚನೆ ಕೊಡಿ ಅಂತ ಈಗ ಶಾಸಕರು ಬಿಗಿಪಟ್ಟನ್ನ ಹಿಡಿದಿರುವಂತದ್ದು. ಅದೇ ರೀತಿ ಇವತ್ತಿನಿಂದ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅಲ್ಲದೆ ರಾಹುಲ್ ಗಾಂಧಿ ಆಗಿರ್ಬೋದು, ಮತ್ತೆ ಸುರ್ಜೇವಾಲಾ ಮತ್ತೆ ಕೆ.ಸಿ. ವೇಣುಗೋಪಾಲ್ ಅವರು ಕೂಡ ಭೇಟಿಯಾಗುವ ಕಸರತ್ತನ್ನ ದೆಹಲಿಯಲ್ಲೇ ಮಾಡ್ತಾರಂತೂ. ಇದರಿಂದಾಗಿ 2 ದಿನ ಅಥವಾ 3 ದಿನ ಆದ್ರೂ ಕೂಡ ದೆಹಲಿಯಲ್ಲಿ ಇದ್ದು ಎಲ್ಲರನ್ನ ಭೇಟಿಯಾಗಿ ಒಪ್ಪಿಸುವ ಪ್ರಯತ್ನಕ್ಕೆ ಮುಂದಾಗಿರುವಂತದ್ದು. ಮುಂದಿನ ತಿಂಗಳ ಒಳಗಾಗಿಯೇ ಹೈಕಮಾಂಡ್ ಮಟ್ಟದಲ್ಲಿ ಎಲ್ಲರನ್ನು ಒಪ್ಪಿಸಿ ಒಂದು ಸಚಿವ ಸಂಪುಟ ಪುನರಚನೆಗೆ ಸಿದ್ಧತೆ ಮಾಡ್ಕೋಬೇಕು ಅಂತೇಳಿ ಈಗಾಗಲೇ ಎಲ್ಲಾ ಶಾಸಕರು ನೇರವಾಗಿ ಹೈಕಮಾಂಡ್ ಹೋಗಿ ಅಲ್ಲಿನ ನಾಯಕರನ್ನ ಭೇಟಿ ಆಗ್ತಾ ಇರುವಂತದ್ದು ಸಾಹಿತ್ಯ. ಓಕೆ ಮಾರುತಿ, ಥ್ಯಾಂಕ್ ಯು ನಿಮ್ಮಲ್ಲಿ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.